ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ದೇವರೆಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ಆಲ್ ಬಟನ್ನ ಪ್ರೆಸ್ ಮಾಡಿ. ಯಾಕೆ ಅಂದರೆ ನಾನು ಹಾಕುವ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟಾಗಿ ಸಿಗುತ್ತೆ. ಫ್ರೆಂಡ್ಸ್, ನಾನು ಇವತ್ತು ನನ್ನ ಒಂದು ಖುಷಿಯನ್ನು ಹಂಚ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ನಿಮ್ಮ ಜೊತೆ. ಯಾಕೆ ಅಂದರೆ ನಾನು ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಹೊರಗಡೆ ಅಂದರೂ ಎಲ್ಲರೂ ಹೋಗ್ತಾರೆ, ಆದರೆ ಇವತ್ತು ನನಗೆ ತುಂಬ ಸ್ಪೆಷಲ್. ಏನು ಗೊತ್ತಾ? ಕಂಪ್ಲೀಟ್ ಫ್ಯಾಮಿಲಿ ಇವತ್ತು ನಾನು ಫಸ್ಟ್ ಟೈಮ್ ನಾನು ಗಾಡಿಯಲ್ಲಿ ಕಂಪ್ಲೀಟಾಗಿ, ಅಂದರೆ ನನ್ನ ಮಗಳು, ನನ್ನ ಮಗ, ಆದರೆ ನಮ್ಮ ಮನೆಯವರು ಎಲ್ಲ ಸೇರಿ ನಾವು ಹೋಗ್ತಾ ಇದ್ದು. ಅದು ಎಲ್ಲಿಗೆ ಅಂದರೆ ನನ್ನ ಮಗಳಿಗೆ ಹಾಸ್ಪಿಟಲ್ಗೆ ತಗೊಂಡು ಹೋಗ್ತಾಯಿದ್ದು. ಯಾಕೆ ಅಂದರೆ ಅವಳಿಗೆ 2.5 ತಿಂಗಳದು ಇಂಜೆಕ್ಷನ್ ಹಾಕಿಸ್ಬೇಕಾಗಿತ್ತು. ಹಾಗಾಗಿ ನಾವು 4 ಜನ ಹೋಗ್ತಾಯಿದ್ವಿ. ನನ್ನ ಮಗನಿಗೆ ಸ್ಕೂಲ್ ಇತ್ತು, ಆದರೂ ಕೂಡ ಅವನು ತಂಗಿಗೆ ಇಂಜೆಕ್ಷನ್ ಹಾಕ್ಸೋಕ್ಕೋಸ್ಕರ ಸ್ಕೂಲಿಗೆ ರಜಾ ಹಾಕಿ ಬರ್ತಾ ಇದ್ದ. ಆದರೆ ನಮ್ಮ ಮನೆಯವರು ಕೂಡ ಅವತ್ತು ರಜಾ ಹಾಕ್ಬಿಟ್ಟು ಅವ್ರ ಕೆಲಸಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ದು. ತುಂಬಾ ಖುಷಿ ಇತ್ತು ಫ್ರೆಂಡ್ಸ್. ನಾವು ಹೋಗಿದ್ದು ನಾವು 4 ಜನ ಕಂಪ್ಲೀಟಾಗಿ, ಅದು ಫಸ್ಟ್ ಟೈಮ್ ಆಗಿತ್ತು ನಾವು ಹೊರಗಡೆ ಹೋಗಿದ್ದು. ತುಂಬಾ ಚೆನ್ನಾಗಿತ್ತು. ರೋಡಲ್ಲಿ ನಾನು ವಿಡಿಯೋ ಮಾಡ್ತಾನೇ ಇದ್ದೆ. ಒಂದು ಕೈಯಲ್ಲಿ ಪಾಪು ಇತ್ತು, ನೀವು ನೋಡ್ಬೋದು. ಒಂದು ಕೈಯಲ್ಲಿ ವಿಡಿಯೋ ಮಾಡ್ಕೊಂಡು ಇನ್ನೊಂದು ಕೈಯಲ್ಲಿ ಪಾಪು ಹಿಡ್ಕೊಂಡು ಹೋಗ್ತಾಯಿದ್ದೆ. ತುಂಬಾ ಭಯ ಆಗ್ತಿತ್ತು, ಆದರೆ ನನಗೆ ವಿಡಿಯೋ ಮಾಡೋ ಆಸೆ ಇತ್ತು. ಹಾಗಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ಬೈತಾನೇ ಇದ್ದರು, ಬಿಗಿಯಾಗಿ ಕೂತ್ಕೋ, ಪಾಪು ಹಿಡ್ಕೊಂಡು ನೀನು ವಿಡಿಯೋ ಮಾಡಬೇಡ ಅಂತ ಹೇಳಿ. ಆದರೂ ನನಗೆ ಆಸೆನೇ ಒಂಥರ ಇತ್ತು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾನೇ ಇದ್ದೆ. ಫ್ರೆಂಡ್ಸ್, ನಾವು 4 ಜನ ಸೇರಿ ಬೆಳಗ್ಗೆ 7 ಗಂಟೆಗೇ ಮನೆಯಿಂದ ಹೊರಟಿದ್ದು. ಯಾಕೆ ಅಂದರೆ ನಾವು ಹೋಗ್ತಾ ಇದ್ದಿದ್ದು ESC ಹಾಸ್ಪಿಟಲ್ಗೆ. ಪ್ರೈವೇಟ್ ಹಾಸ್ಪಿಟ್ಲ್ ಆದರೆ ಬೇಕಾದರೆ ಯಾವಾಗಾದರೂ ಹೋಗ್ಬೋದಾಗಿತ್ತು. ESC ಹಾಸ್ಪಿಟಲಲ್ಲಿ ತುಂಬಾ ರೂಲ್ಸ್ ಇರುತ್ತೆ, ತುಂಬ ಕಡೆ ಬರೆಸೋದಿರುತ್ತೆ. ಹಾಗಾಗಿ ನಾವು 7 ಗಂಟೆಗೇ ಹೊರಗಡೆ ಹೊಂಟ್ಬಿಟ್ಟು. ಫ್ರೆಂಡ್ಸ್, ಈ ಇಂಜೆಕ್ಷನ್ ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಕೊಡ್ತಾರೆ, ಆದರೆ ಚಿಕ್ಕಿ SIಯಲ್ಲಿ, ದೊಡ್ಡ SIಯಲ್ಲಿ ಅವಳು ಪಾಪು ಎಂಟ್ರಿ ಆಗಬೇಕಾಗಿತ್ತು. ಅದಕ್ಕೋಸ್ಕರ ನಾವು ESC ಹಾಸ್ಪಿಟಲ್ಗೆ ಫಸ್ಟ್ ಟೈಮ್ ಅಂತ ಕರ್ಕೊಂಡು ಹೋದೋ 4 ಜನ ಸೇರಿ. ಫುಲ್ ಟ್ರಾಫಿಕ್ ಜಾಮ್, 7 ಗಂಟೆಗೇ ಫುಲ್ ಟ್ರಾಫಿಕ್ ಜಾಮ್ ಇತ್ತು. ನೀವು ನೋಡ್ಬೋದು ಟ್ರಾಫಿಕ್ಕು ಅಲ್ಲಲ್ಲಿ ತುಂಬಾ ಜಾಮ್ ಇದೆ. ಮತ್ತು ಸಿಗ್ನಲ್ ಕೂಡ ತುಂಬ ಕಡೆ ಇದೆ, ಅದು ನಿಮಗೂ ಗೊತ್ತು, ನಾನೇನು ಹೇಳಬೇಕಾಗಿಲ್ಲ. ಆದರೆ ನೋಡಿ, ಅಷ್ಟೊತ್ತಿಗೆ ಫುಲ್ಲು ಟ್ರಾಫಿಕ್ಕು. ನಾವು ಅಲ್ಲಿಂದ ಬಂದು ಚಿಕ್ಕಿ SIಗೆ. ಇದಿಲ್ಲಿ ಇರೋದು ಅಂತ ಅಂದರೆ TVS ಕ್ರಾಸಲ್ಲಿ ಚಿಕ್ಕಿ SI ನಮಗೆ ಇರೋದು. ನೀವು ನೋಡ್ಬೋದು, ಬೆಳಿಗ್ಗೆ 5 ಗಂಟೆಯಿಂದನೇ ಲೈನು ನಿಂತಿರ್ತಾರೆ ಬಂದು. ಎಲ್ಲರೂ ಇಲ್ಲಿ ಬರ್ಸೋಕ್ಕೋಸ್ಕರ ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆಯಿಂದನೇ ಲೈನ್ ಬರ್ತಾರೆ. ಆದರೆ ಅಂಗವಿಕಲರು ಮತ್ತು ಚಿಕ್ಕ ಮಕ್ಕಳು ಇರೋರಿಗೆ ಲೈನ್ ಇರಲ್ಲ, ನಾವು ಯಾವಾಗ ಬೇಕಾದರೂ ಒಳಗಡೆ ಹೋಗ್ಬೋದು. ಆದರೂ ನಾವು ಅಷ್ಟೊತ್ತಿಗೆ ಬಂದು ಅಲ್ಲಿಗೆ ಬರೋವರೆಗೆ ಅಷ್ಟೊತ್ತಿಗಾಗಲೇ 7:30 8 ಗಂಟೆನೇ ಆಗಿತ್ತು. ಅಷ್ಟೊತ್ತಿಗೆ ಅಷ್ಟು ಜನ ಎಲ್ಲ ಜಾಮ್ ಆಗಿದ್ರು. ಅಲ್ಲಿ ಹಾಸ್ಪಿಟಲ್ ಓಪನ್ ಆಗೋದು 9 ಗಂಟೆಗೆ. 1 ಅವರ್ ನಾವು ಅಲ್ಲೇ ಕುಂತ್ಕೊಂಡಿದ್ದು. ಎಲ್ಲ ಕಡೆ ಬರೆಸ್ಬೇಕಲ್ವಾ, ಹಾಗಾಗಿ ಬೆಳಿಗ್ಗೆನೇ ಬೇಗ ಹೊಂಟಿ ನಾವು ಅಲ್ಲಿಗೆ ಬಂದಿದ್ದು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಎಷ್ಟು ಜನ ಬಂದು ನಿಂತಿದ್ದಾರೆ ಅಂತ. ಡೈಲಿ ಇದೇ ಥರ ಫುಲ್ಲು ಕ್ಯೂ ಇರುತ್ತೆ ಹಾಸ್ಪಿಟ್ಲಲ್ಲಿ, ಇದೇ ಥರ ಕ್ಯೂ ಇರ್ತಾರೆ. ಈ ಚಿಕ್ಕಿ SI ಆಗಿರ್ಬೋದು, ದೊಡ್ಡ SI ಆಗಿರ್ಬೋದು. ಆದರೆ ದೊಡ್ಡ SIಗೆ ಹೋದರೆ ಚಿಕ್ಕ ಮಕ್ಕಳು ಅಂತಲೂ ನೋಡಲ್ಲ, ಅಂಗವಿಕಲರು ಅಂತಲೂ ನೋಡಲ್ಲ, ಅಲ್ಲಿ ಟೋಕನ್ ತಗೊಳ್ಳೇಬೇಕು. ಹಾಗಾಗಿ ನಾವು ಇಲ್ಲಿಂದ ಬೇಗ ಹೋದರೆ ಅಲ್ಲಿ ಟೋಕನ್ ತಗೋಬೋದಲ್ಲ ಅಂತ ನಾವು ಇಲ್ಲಿ ಬಂದು 1 ಅವರ್ ಮುಂಚೆನೇ ನಾವು ಕುಂತ್ಕೊಂಡಿದ್ದೋ. ಚಿಕ್ಕಿ SI ಆಗಿರ್ಬೋದು, ದೊಡ್ಡ SI ಆಗಿರ್ಬೋದು ಫ್ರೆಂಡ್ಸ್, ಅಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ. ತುಂಬ ಗಿಡಗಳು, ಮರಗಳು, ದೊಡ್ಡ ಮರಗಳು, ಶೋ ಗಿಡಗಳು ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ನಾವು ಒಳಗಡೆ ಬಂದು ಬರ್ಸೋಕ್ಕೆ ಅಂತ ನನ್ನ ಮಗಳು ಅವ್ರ ಅಪ್ಪನ ಹತ್ರ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಆದರೆ ಅವಳಿಗೆ ನೋಡಿದ್ರೆ ತುಂಬಾ ಬೇಜಾರಾಗ್ತಾಯಿತ್ತು. ಯಾಕೆ ಅಂದರೆ ಅವಳಿಗೆ ಅವತ್ತು ಜ್ವರ ಬರೋ ಥರ ಆಗುತ್ತೆ, ಇವತ್ತು ಅವಳಿಗೆ ಜ್ವರ ಬರುತ್ತೆ ಅನ್ನೋದು ನಮಗೆ ಗೊತ್ತಿತ್ತು ಮೊದಲೇ. ಅದಕ್ಕೆ ಅವಳಿಗೆ ನೋಡಿದ್ರೆ ನಮಗೆ ಅಳ ಬರ್ತಾಯಿತ್ತು. ಅವಳು ಯಾವತ್ತೂ ಜಾಸ್ತಿ ಅಳ್ತಾ ಇರಲಿಲ್ಲ. ಅವತ್ತು ಜ್ವರ ಬರುತ್ತಲ್ಲಪ್ಪ ಅವಳಿಗೆ ಅನ್ನೋಷ್ಟು ನಮಗೆ ತುಂಬಾ ಬೇಜಾರಿತ್ತು. ನೀವು ನೋಡ್ಬೋದು ಅವಳು ಎಷ್ಟು ಚೆನ್ನಾಗಿ ನಗಾಡ್ಕೊಂಡು ಚೆನ್ನಾಗಿದ್ದಾಳೆ. ಹಾಗಾಗಿ ಇಲ್ಲಿ ನೋಡಿ ತುಂಬಾ ಲೈನ್ ಇದೆ. ಈ ಲೈನಲ್ಲಿ ಹೋಗಿ ಬರೆಸ್ಬೇಕು, ಆದರೆ ನಮಗೇನು ಲೈನ್ ಇಲ್ಲ. ಅಲ್ಲಿಂದ ಬರೆಸ್ಕೊಂಡು ನಾವು ಬಂದು ದೊಡ್ಡ SIಗೆ. ಈ ದೊಡ್ಡ SI ಬಂದು ಗೊರಗುಂಟೆಪಾಳ್ಯ ಅಲ್ಲಿ ಇರೋದು. ಇಲ್ಲಿ ನಮ್ಮ ಪಾಪು ಹುಟ್ಟಿದ್ದು ಕೂಡ ಇಲ್ಲೇ. ಇಲ್ಲಿಂದ ಡೆಲಿವರಿ ಆದಮೇಲೆ ನಾನು ಹೋದವಳು ಮತ್ತೆ ಇಲ್ಲಿಗೆ ಬಂದಿರೋದು. 2.5 ತಿಂಗಳಿಗೆ ಫಸ್ಟ್ ಟೈಮ್ ಪಾಪು ತಗೊಂಡು ಇಲ್ಲಿಗೆ ಬರ್ತಾ ಇರೋದು. ಇಲ್ಲಿಗೆ ಬಂದು ಬರೆಸ್ಬಿಟ್ಟು ಇಲ್ಲೊಂದು ಸತಿ ಎಂಟ್ರಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ಪಾಪು ತಗೊಂಡು ಬಂದಿದ್ದೆ. ಫ್ರೆಂಡ್ಸ್, ಅಲ್ಲಿ ತಗೊಂಡು ಹೋಗ್ತಾ ಇರೋದು ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಅಲ್ಲಿ ಹಾಕಿರೋಂಥ ಗಿಡಗಳಾಗಿರ್ಬೋದು, ಶೋ ಗಿಡಗಳು ಎಲ್ಲ ತುಂಬಾ ಚೆನ್ನಾಗಿದ್ದಾವೆ. ಅಷ್ಟೇ ಚೆನ್ನಾಗಿದೆ, ವಾತಾವರಣವೂ ಅಷ್ಟೇ ಚೆನ್ನಾಗಿದೆ, ಹಾಸ್ಪಿಟ್ಲು ಅಷ್ಟೇ ಚೆನ್ನಾಗಿದೆ, ರೂಲ್ಸು ಅಷ್ಟೇ ಚೆನ್ನಾಗಿದ್ದಾವೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹಾಸ್ಪಿಟಲು.
ಒಳಗಡೆ ಎಂಟ್ರಿ ಆಗಿದ ತಕ್ಷಣವೇ ಅಲ್ಲೂ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಅಷ್ಟೊತ್ತಿಗಾಗಲೇ 9:30 ಆಗಿತ್ತು ಟೈಮು. ಅಲ್ಲೆಲ್ಲ ಕುಂತಿರೋ ಜನ ಟೋಕನ್ ತಗೊಂಡು ಕುಂತಿದ್ದಾರೆ ನೋಡಿ ಫ್ರೆಂಡ್ಸ್. ನಮ್ಮ ಮನೆಯವರು ಹೋಗಿ ಪಾಪು ತಗೊಂಡು ಕುಂತಿದ್ದಾರೆ. ಇಲ್ಲಿ ಲೈನಲ್ಲಿ ಹೋಗಬೇಕು. ಆದರೆ ನಾವು ಕೂಡ ಈ ಥರ ಸೀರಿಯಸ್ ಇದ್ದೀವಿ, ಪಾಪು ಚಿಕ್ಕದಾಗಿದೆ ಅಂತ ಹೇಳಿದ್ರೆ ನಮಗೇನು ಲೈನ್ ಇರಲ್ಲ. ಅಲ್ಲಿಂದ ತಗೊಂಡು ನಾವು ಬಂದು ಅಲ್ಲಿ ಟೋಕನ್ ತಗೊಂಡು ಆಮೇಲೆ ಕ್ಯಾಂಟೀನ್ ಒಳಗಡೆ ಹೋಗಿ ಊಟ ಮಾಡೋಣ ಅಂತ. ಅಷ್ಟೊತ್ತಿಗಾಗಲೇ 10:30 11 ಗಂಟೆ ಟೈಮ್ ಆಗಿತ್ತು ಫ್ರೆಂಡ್ಸ್. ತುಂಬಾ ಟೈಮ್ ಆಗಿತ್ತು ತಿಂಡಿಗೆ. ಅಲ್ಲಿಗೆ ತಿಂಡಿಗೆ ಹೋಗ್ಬಿಟ್ಟು ನಾವು 3 ಜನ ಸೇರಿ ತಿಂಡಿಗೆ ಹೋದೋ. ನಾನು, ನನ್ನ ಮಗ ಮತ್ತು ನಮ್ಮ ಮನೆಯವರು ತಿಂಡಿಗೆ ಹೋದೋ. ಪಾಪುಗೆ ಎತ್ಕೊಂಡು ತಿಂಡಿ ಮಾಡೋಣ ಅಂತ ಹೋಗಿ ಕುಂತ್ಕೊಂಡು ಅಲ್ಲಿ ಹೋಗಿ ತಿಂಡಿ ತಗೊಂಡು, ತಿಂಡಿಯಲ್ಲಿ ನಾನು ಇಡ್ಲಿ ತಗೊಂಡೆ, ನಮ್ಮ ಮನೆಯವರು ಪಲಾವ್ ತಗೊಂಡ್ರು, ರೈಸ್ ಬಾತ್ ಎಲ್ಲ ಇತ್ತು. ಹಾಗಾಗಿ ಎಲ್ಲ ಪರ್ಚೇಸಿಂಗ್ ನಮಗೇನು ಬೇಕು ಊಟನ ತಗೊಂಡು. ಅಲ್ಲಿ ಕ್ಯಾಂಟೀನಲ್ಲೂ ಊಟನೂ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಬೋದು. ಕ್ಯಾಂಟೀನು ಪ್ರೈವೇಟು, ಅಲ್ಲಿ ಅಮೌಂಟ್ ಕೊಡಬೇಕಾಗುತ್ತೆ. ಅಂದರೆ ಹೊರಗಡೆ ಹೋಟ್ಲಿಗೂ ಕ್ಯಾಂಟೀನ್ಗೂ ವ್ಯತ್ಯಾಸ ಇರುತ್ತೆ. ಅಮೌಂಟಲ್ಲಿ ಕಡಿಮೆ ಇರುತ್ತೆ, ಸ್ವಲ್ಪ 5 ರೂಪಾಯಿ 10 ರೂಪಾಯಿ, ಇನ್ನು ಹೋಟ್ಲಿಗಿಂತ ಕಡಿಮೆನೇ ಇರುತ್ತೆ. ಊಟನೂ ಸುಮಾರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ನಮ್ಮ ಮನೆಯವರು ಊಟ ತಗೊಳಕ್ಕೆ ಬಂದರು. ನೀವು ನೋಡ್ಬೋದು ಅಲ್ಲಿ ತುಂಬಾ ಕ್ಲೀನ್ ಇದೆ ಫ್ರೆಂಡ್ಸ್. ESI ಮಾತ್ರ ಯಾವುದೇ ಕಾರಣಕ್ಕೂ, ಹಾಸ್ಪಿಟ್ಲು ಆಲ್ಮೋಸ್ಟ್ ಎಲ್ಲ ಕಡೆ ಕ್ಲೀನಾಗೇ ಇರುತ್ತೆ, ಅದರಲ್ಲಿ ESI ಅಂದರೆ ತುಂಬಾ ಕ್ಲೀನ್ ಇರುತ್ತೆ. ನಮಗೆ ತುಂಬಾ ಇಷ್ಟ ಆಗುತ್ತೆ. ESI ಒಳಗಡೆ ಹೋದರೆ ಬರೋಕ್ಕೆ ಮನಸ್ಸೇ ಆಗಲ್ಲ, ಅಷ್ಟು ನೀಟ್ನೆಸ್ಸು, ಅಷ್ಟು ರೂಲ್ಸು ಚೆನ್ನಾಗಿದೆ. ರೂಲ್ಸು ತುಂಬಾ ಕಂಡೀಷನ್ ಆಗಿದೆ, ಅದೇ ಥರ ಕಂಡೀಷನಾಗಿ ನಡ್ಕೋಬೇಕು. ಅಲ್ಲಿ ನೋಡ್ಬೋದು ನೀವು, ಪ್ರತಿ ಒಂದು ಕಡೆನೂ ಅಷ್ಟೇ ಅಲ್ಲಿ ಟೋಕನ್ ತಗೋಬೇಕು. ಇಲ್ಲಿ ನಾನು ವಿಡಿಯೋ ಮಾಡೋ ಅಷ್ಟು ಇದು ಇರಲಿಲ್ಲ, ರೂಲ್ಸ್ ಇಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ನಾನು ವೀಡಿಯೋಸ್ನ ಮಾಡಿದೆ. ಯಾಕೆ ಅಂದರೆ ಇಲ್ಲಿ ಪ್ರೆಗ್ನೆನ್ಸಿ ಇರೋವಂಥವ್ರು ಮಾತ್ರ ಲೇಡೀಸ್ ಇಲ್ಲಿ ಇರೋದು. ಹಾಗಾಗಿ ಮಕ್ಕಳಿರೋರು, ಪ್ರೆಗ್ನೆನ್ಸಿ ಇರೋರು ಇರ್ತಾರಲ್ವ, ಅಲ್ಲಿ ಜೆಂಟ್ಸು ಅಲೋ ಇಲ್ಲ, ಫೋನ್ ಕೂಡ ಅಲೋ ಇಲ್ಲ. ನಾನು ಸ್ವಲ್ಪ ಮಟ್ಟಿಗೆ ನಿಮಗೆ ತೋರಿಸೋಣ ಅಂತ ಹೇಳಿ ನಾನು ವಿಡಿಯೋ ಮಾಡಿದೆ. ನೀವು ನೀಟ್ನೆಸ್ ನೋಡ್ಬೋದು, ಎಷ್ಟು ನೀಟಾಗಿದೆ, ಎಷ್ಟು ದೊಡ್ಡದಾಗಿದೆ ESI ಒಳಗಡೆ ಅಂತ. ESI ಒಳಗಡೆ ಹೋಗೋರಿಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಆದರೆ ಎಲ್ಲರೂ ESI ಒಳಗಡೆ ಆಗೋದಿಲ್ಲ ಫ್ರೆಂಡ್ಸ್. ಗಾರ್ಮೆಂಟ್ಸ್ ಲೈನಲ್ಲಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತೀವಲ್ವ, ಅವ್ರಿಗೆ ಮಾತ್ರ ಅಲ್ಲಿ ರೂಲ್ಸ್ ಇರೋದು. ಅವ್ರಿಗೆ, ಅವ್ರ ಮಕ್ಕಳಿಗಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸಿಗೆ ಮಾತ್ರ. ಅಂದರೆ ಗಂಡ ಹೆಂಡ್ತಿ, ಅಣ್ಣ ತಮ್ಮ, ಮಕ್ಕಳು, ಈ ರೀತಿ ಫ್ಯಾಮಿಲೀಸ್, ಚಿಕ್ಕ ಫ್ಯಾಮಿಲಿ ಇರುತ್ತಲ್ವ, ಅಷ್ಟಿಗೆ 3 ರಿಂದ 4 ಜನ ಫ್ಯಾಮಿಲೀಸ್ ಅಷ್ಟು ಮಾತ್ರ ಅಲ್ಲಿ ರೂಲ್ಸ್ ಇರೋದು ಫ್ರೆಂಡ್ಸ್. ಅಲ್ಲಿ ನನಗೆ ವಿಡಿಯೋ ಮಾಡೋಕ್ಕೆ ರೂಲ್ಸ್ ಇರಲಿಲ್ಲ. ನಾನು ಒಂದು ಸ್ವಲ್ಪ ಒಳಗಡೆ ಇರೋಂಥ ರೂಲ್ಸ್ ಏನು, ನೀಟ್ನೆಸ್ ಏನು ಅಂತ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಪ್ರತಿ ಒಂದು ಕಡೆನೂ ಅಲ್ಲಿ ಲೈನ್ ಇದೆ. ಪ್ರತಿ ಒಂದು ಕಡೆನೂ ನೋಡಿ, ಇಲ್ಲಿ ಟ್ಯಾಬ್ಲೆಟ್ಸ್ ತೊಗೋಬೇಕು, ಟ್ಯಾಬ್ಲೆಟ್ಸಿಗೂ ಕೂಡ ನೋಡಿ ಲೈನೇ ಬರಬೇಕು, ಟೋಕನ್ ಪ್ರಕಾರನೇ ಬರಬೇಕು. ಆ ರೀತಿ ರೂಲ್ಸ್ ಇರೋದು ESI ಒಳಗಡೆ. ಅಷ್ಟೇ ನೀಟ್ನೆಸ್ ಇದೆ, ಅಷ್ಟೇ ಚೆನ್ನಾಗಿದೆ, ಇಷ್ಟ ಆಗುತ್ತೆ. ಹಾಸ್ಪಿಟ್ಲು ರೂಲ್ಸ್ ಆಗಿರ್ಬೋದು, ನೀಟ್ನೆಸ್ ಆಗಿರ್ಬೋದು, ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಾನು ಅಲ್ಲಿ ಹೋದೆ. ಅಲ್ಲಿ ಹೋಗಿ ಬರೋ ಅಷ್ಟರಲ್ಲಿ 1:30 ಗಂಟೆ ಟೈಮ್ ಆಗೋಯ್ತು. ನಮ್ಮ ಮನೆಯವರಿಗೆ ಫೋನ್ ಬಂತು. ಹಾಗಾಗಿ ಅವರು ಕೆಲಸಕ್ಕೆ ಅಲ್ಲಿ ನನಗೆ ಬಿಟ್ಬಿಟ್ಟು ಹೋದರು. ಇಂಜೆಕ್ಷನ್ ಕೊಡಿಸಿ ಟ್ಯಾಬ್ಲೆಟ್ಸಿಗೆ ನನಗೆ ಬಿಟ್ಬಿಟ್ಟು ಹೋದರು. ಟ್ಯಾಬ್ಲೆಟ್ಸು ನನಗೆ ತಗೋಬೇಕಾಗಿತ್ತು ಟೆಸ್ಟಿಂಗಿಗೆ. ನಾನು ಟೆಸ್ಟಿಂಗ್ ಮಾಡಿಸಿ ಟ್ಯಾಬ್ಲೆಟ್ಸ್ ತೊಗೊಂಡೆ, ಪಾಪುಗೆ ಶಿರಾಪ್ ತಗೊಂಡು ನಾವು ಹೊರಗಡೆ ಬಂದು, ನಾನು ನನ್ನ ಮಗ ಹೊರಗಡೆ ಮತ್ತೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ವಿರಾಳವಾಗಿದೆ, ಎಷ್ಟು ಚೆನ್ನಾಗಿ ಗಿಡಗಳು, ಮರಗಳು ತುಂಬಾ ಚೆನ್ನಾಗಿದೆ. ಅಲ್ಲಿ ಹೋದರೆ ವಾತಾವರಣ ತುಂಬಾ ತಂಪಾಗಿರುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಕಾಣುತ್ತೆ ESI ಹತ್ರ. ಅಲ್ಲಿಂದ ನಾವಿಬ್ಬರೇ, ನಾನು ನನ್ನ ಮಗ ಸೇರಿ ಇಬ್ಬರು ಆಟೋನ ಬುಕ್ ಮಾಡ್ಕೊಂಡು ನಾವು ಅಲ್ಲಿಂದ ವಾಪಸ್ ಮನೆಗೆ ಬಂದೋ ಫ್ರೆಂಡ್ಸ್. ನನ್ನ ಮಗಳಿಗೆ ಇಂಜೆಕ್ಷನ್ ಕೊಡಿಸಿರೋ ನೋವು ಇತ್ತು, ಅವಳು ತುಂಬಾ ಅಳ್ತಾ ಇದ್ಲು. ಅವಳಿಗೆ ಸುಧಾರಿಸ್ಕೊಂಡು ನಾನು ಹೊರಗಡೆ ಬಂದೆ, ನನ್ನ ಮಗ ಕೂಡ ಹೊರಗಡೆ ಬಂದ. ಇಬ್ಬರು ಸೇರಿಬಿಟ್ಟು ನಾವು ಮನೆಗೆ ಬಂದು ಆಟೋ ಬುಕ್ ಮಾಡ್ಕೊಂಡು ನೋಡಿ ಈ ರೀತಿಯಿಂದ ನಾವು ಹೋಗಿ ಅವತ್ತಿನ ದಿನ ಇಂಜೆಕ್ಷನ್ ಕೊಡಿಸ್ಕೊಂಡು ನನ್ನ ಮಗಳಿಗೆ ತಗೊಂಡು ನಾನು, ನನ್ನ ಮಗ, ನಮ್ಮ ಮನೆಯವರು ಸೇರಿ ಕಂಪ್ಲೀಟ್ ಆಯಿತು. ಅಷ್ಟೊತ್ತಿಗೆ ನಾವು ಮನೆಗೆ ಬರೋ ಅಷ್ಟರಲ್ಲಿ 3 ಗಂಟೆ ಆಗೋಯಿತು. ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟವರು ನಾವು 3 ಗಂಟೆಗೆ ಮನೆ ಸೇರಿದ್ದು. ಅಷ್ಟು ಟೈಮ್ ಆಗಿತ್ತು ಫ್ರೆಂಡ್ಸ್. ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋಸ್ ಬಗ್ಗೆ? ಇಷ್ಟ ಆಯಿತಾ? ಯಾವುದಕ್ಕೂ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಅವತ್ತಿನ ದಿನ ಅಂತೂ ನಮಗೆ ತುಂಬಾ ಬೇಜಾರಿತ್ತು. ಯಾಕೆಂದರೆ ನನ್ನ ಮಗಳಿಗೆ 3 ದಿನದ ಮಟ್ಟಿಗೆ ಜ್ವರ ಇತ್ತು ಫ್ರೆಂಡ್ಸ್. ಒಂದಲ್ಲ ಎರಡಲ್ಲ 3 ದಿನದ ಮಟ್ಟಿಗೆ ಜ್ವರ ಇತ್ತು. ತುಂಬಾ ಅವಳು ನೋವು ತಿಂತಾಯಿದ್ಲು. ನಮ್ಮ ಮನೆಯಲ್ಲಿ 2 ದಿನ ನಾನು ಅಡುಗೆನೇ ಮಾಡಿರಲಿಲ್ಲ, ಆ ಮಟ್ಟಕ್ಕೆ ಅವಳಿಗೆ ಜ್ವರ ಇತ್ತು.
ನೋಡಿ ರೋಡ್ ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ದೇವಸ್ಥಾನಗಳು. ಅದು ತುಂಬಾ ಇಷ್ಟ ಆಯಿತು. ಬಂದೋ ಅದು ಒಂದು ಮಾತು. ಆದರೆ ನನ್ನ ಮಗಳಿಗೆ ತುಂಬಾ ಜ್ವರ ಇತ್ತಲ್ವಾ, 2 ದಿನದ ಮಟ್ಟಿಗೆ ಅಡುಗೆ ಮಾಡೋಕ್ಕಾಗಲಿಲ್ಲ. ಆ ಮಟ್ಟಕ್ಕೆ ಜ್ವರ ಇತ್ತು ಅವಳಿಗೆ. ನನಗಂತೂ ತುಂಬಾ ಬೇಜಾರಾಯಿತು. ನಮ್ಮ ಮನೆಯಲ್ಲಿ ನಮ್ಮ ಪಾಪುಗೆ ಜ್ವರ ಇರೋದಕ್ಕೆ, ನಮ್ಮ ಮನೆಯವ್ರಿಗೆ, ನನ್ನ ಮಗನಿಗೆ ತುಂಬಾ ನೋವು ತಿಂತಾಯಿದ್ರು. ಅವರು ಕೂಡ ಅಷ್ಟೇ, ಯಾರೂ ಊಟ ಮಾಡೋಕ್ಕೂ ಕೂಡ ಇಷ್ಟಪಡ್ತಿರ್ಲಿಲ್ಲ ಫ್ರೆಂಡ್ಸ್. ಈ ಮಟ್ಟಕ್ಕೆ ನಮ್ಮ ಮನೆಯ ಅವತ್ತು ಪರಿಸ್ಥಿತಿ ಇತ್ತು. ಈ ರೀತಿ ನಿಮ್ಮ ಜೊತೆ ಕಷ್ಟ ಸುಖನ ಹಂಚ್ಕೊಂಡೆ. ಬಾಯ್.